ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ಅಧ್ಯಾಯ 9 10ನೇ ತರಗತಿ ಇಲ್ಲಿರುವಂತಹ ಒಂದು ಘಟಕ ಅನುವಂಶೀಯತೆ ಮತ್ತು ಜೀವವಿಕಾಸ, ಅದರ ಬಗ್ಗೆ ಇವತ್ತು ಅಭ್ಯಾಸ ಮಾಡೋಣ. ಇಲ್ಲಿ ನೀವೆಲ್ಲ ಬಹಳಷ್ಟು ಜೀವಿಗಳನ್ನು ನೋಡಿದ್ದೀರಿ. ಏನನ್ನು ಕಾಣ್ತೀರಿ? ಎಲ್ಲ ಜೀವಿಗಳು ಒಂದೇ ಥರ ಇರ್ತಾವ? ಏನು ಮಕ್ಕಳೇ, ಒಂದೇ ಥರ ಅನಿಸ್ತಾವ ನಿಮಗೆ? ಇಲ್ಲ, ಸ್ವಲ್ಪ ಏನು ಅನಿಸುತ್ತೆ, ವ್ಯತ್ಯಾಸಗಳು ಕಾಣ್ತಾವೆ. ಅಂದರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಏನಾಗಿರ್ತದೆ, ಸಾಮ್ಯತೆ ಇರುವ ಹೊಸ ಜೀವಿಗಳು ಅಲ್ಲಿ ಉಂಟಾಗ್ತವೆ. ಆದರೂ ಕೂಡ ಅದರಲ್ಲಿ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಿದರೆ ಒಂದೇ ಥರ ಇರಲ್ಲ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಭಿನ್ನತೆ ಅಂತ ಹೇಳ್ತೀವಿ ಮಕ್ಕಳು. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಕೂಡ ನಾವು ಭಿನ್ನತೆಗಳು ಉಂಟಾಗೋದನ್ನು ನೋಡ್ತೀವಿ. ಆದರೆ ಅಷ್ಟೊಂದು ಜಾಸ್ತಿ ಇರಲ್ಲ. ಯಶಸ್ವಿ ಭಿನ್ನತೆಗಳು ನೋಡಬೇಕು, ಹೆಚ್ಚು ಸಂಖ್ಯೆ ಭಿನ್ನತೆ ಕಾಣಬೇಕು ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೂಲಕ ಇರುತ್ತೆ ಅಂತೇಳ್ಬಿಟ್ಟು ಈ ಘಟಕದಲ್ಲಿ ನೋಡ್ತೀವಿ ಮಕ್ಕಳು. ಇಲ್ಲಿ ನೀವು ಚಿತ್ರಗಳಲ್ಲಿ ನೋಡಿ ಮಕ್ಕಳು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರಲ್ಲ, ಎಷ್ಟು ವ್ಯತ್ಯಾಸಗಳಿದ್ದಾವೆ. ಇದಾಗಕ್ಕೆ ಅಂದರೆ ಇದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೂಲಕ ಹೀಗೆ ಗರಿಷ್ಠ ಭಿನ್ನತೆಗಳು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಆಮೇಲೆ ಈ ಆಗಲೇ ಹೇಳಿದ್ನಲ್ಲ, ಕಬ್ಬಿನ ಗದ್ದೆ ಅಂತ ಹೇಳ್ಬಿಟ್ಟು, ಆ ಕಬ್ಬಿನ ಗದ್ದೆ ಅದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ ನಡೆಸ್ತಾ ಇರ್ತೀವಿ. ಅದನ್ನು ನೋಡಿದರೆ ಸಸ್ಯ ನಡುವೆ ಏನು ನೋಡ್ತೀರಿ ನೀವು? ವ್ಯತ್ಯಾಸಗಳು ಅಷ್ಟೊಂದು ಕಂಡು ಬರೋದಿಲ್ಲ. ಆದರೆ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವಂಥ ಮಾನವರಲ್ಲಿ ನೋಡಿದಾಗ ಮತ್ತು ಅದೇ ರೀತಿ ಪ್ರಾಣಿಗಳಲ್ಲೂ ಅಷ್ಟೇ ಭಾಳಷ್ಟು ಭಿನ್ನತೆ ಮತ್ತು ವ್ಯತ್ಯಾಸಗಳು ನಾವು ನೋಡ್ತೇವೆ. ಇಲ್ಲಿ ಉದಾಹರಣೆಗೆ ನೋಡಿ, ಒಬ್ಬರು ಇನ್ನೊಬ್ಬರ ಹಾಗೆ ಇಲ್ಲ, ಭಾಳಷ್ಟು ವ್ಯತ್ಯಾಸ ಇದೆ. ಆದರೆ ಕಬ್ಬು ನೋಡಿದ್ರೆ ಎಲ್ಲ ಒಂದೇ ರೀತಿ ಅನಿಸ್ತಾ ಇರ್ತದೆ ಅಲ್ವಾ? ಇಲ್ಲಿ ಭಿನ್ನತೆ ಕಡಿಮೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಳಷ್ಟು ಭಿನ್ನತೆಗಳು ಕಂಡುಬರುತ್ತೆ ಅಂತ ತಿಳಿತೀವಿ ಮಕ್ಕಳು. ಆಮೇಲೆ ಲೈಂಗಿಕ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಭಿನ್ನತೆ ಏನಾಗುತ್ತೆ? ಒಟ್ಟುಗೂಡಿಕೆ ಆಗುತ್ತೆ. ಈಗ ಉದಾಹರಣೆಗೆ ನಾವು ಇದು ಬ್ಯಾಕ್ಟೀರಿಯಾದಲ್ಲಿ ನೋಡಿದ್ರೆ ಏನಾಗ್ತದೆ, ಅಲೈಂಗಿಕ ಸಂತಾನೋತ್ಪತ್ತಿ ನಡೀತದೆ ಬ್ಯಾಕ್ಟೀರಿಯಾದಲ್ಲಿ. ಇಲ್ಲಿ ಹಿಂದಿನ ತಲೆಮಾರಿನಿಂದ ಹರಿದು ಬಂದಂಥ ಅನುವಂಶೀಯತೆ ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಸೂಕ್ಷ್ಮ ಬದಲಾವಣೆ ಎರಡನ್ನೂ ಕೂಡ ಇಲ್ಲಿ ಹೊಂದಿರ್ತದೆ ನೋಡಿ ಇಲ್ಲಿ. ಆದರೆ ಎರಡನೇ ತಲೆಮಾರಿನಲ್ಲಿ ನೋಡಿದಾಗ ಮೊದಲ ಪೀಳಿಗೆಯಿಂದ ಅನುವಂಶೀಯವಾಗಿ ಪಡೆದ ವ್ಯತ್ಯಾಸ ಜೊತೆಗೆ ಹೊಸ ವ್ಯತ್ಯಾಸ ಸಹ ನಾವಿಲ್ಲಿ ಕಾಣ್ತೀವಿ. ಇದು DNA ಸ್ವಪ್ರತಿಕರಣದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ತಪ್ಪುಗಳ ಕಾರಣದಿಂದ ಈ ರೀತಿ ಆಗಿರುತ್ತೆ. ಇದು ಒಂದು ಬ್ಯಾಕ್ಟೀರಿಯಾದು ನೋಡಿ, ಒಂದು ಬ್ಯಾಕ್ಟೀರಿಯಾ ಎರಡಾಗಿದೆ. ಎರಡರಲ್ಲಿ ಏನು ಒಂದು ಇಲ್ಲಿ ಕೆಂಪು ಕಲರ್ ಮಾತ್ರ ವ್ಯತ್ಯಾಸ ಆಗಿದೆ, ಇನ್ನೊಂದು ಬ್ಯಾಕ್ಟೀರಿಯಾದಲ್ಲಿ ಗ್ರೀನ್ ಕಲರಿಂದು ಕೆಳಗೆ ತಳಭಾಗ ಮಾತ್ರ ವ್ಯತ್ಯಾಸ ಇದೆ. ಆದರೆ ನೆಕ್ಸ್ಟ್ ಪೀಳಿಗೆಯಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹೊಸತನ ಬಂದಿದೆ ಒಂದು, ಆದರೂ ಕೂಡ ಪೂರ್ತಿಯಾಗಿ ವ್ಯತ್ಯಾಸಗಳು ಇಲ್ಲ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಅನ್ನಿಸ್ತಾ ಇದೆ ಅಷ್ಟೆ. ಹಾಗಾಗಿ ಇದು ಅಲೈಂಗಿಕ ರೀತಿಯಲ್ಲಿ ನಡೆಯುವಂಥ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡ್ತೀವಿ ಈ ರೀತಿಯ ಬದಲಾವಣೆ. ಅಂದರೆ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ನೋಡಿರ್ಬೋದು ನೀವು, ಅಂದರೆ ಪ್ರಭೇದಗಳಲ್ಲಿರುವಂಥ ಎಲ್ಲ ವೈವಿಧ್ಯತೆ ನಾವಿರುವಂಥ ಪರಿಸರದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇಲ್ಲಿ ಸಾಮಾನ್ಯವಾಗಿ ಇರಲ್ಲ ಅಂತ ಹೇಳ್ತೀವಿ ನೋಡಿ. ಒಬ್ಬೊಬ್ಬರು ಒಂದೊಂದು ದೇಶದವರು ಅಂತ ಹೇಳ್ಬೋದು, ಮುಖ ನೋಡಿದ ತಕ್ಷಣನೆಲ್ಲ. ಎನ್ವೈರ್ಮೆಂಟಲ್ ಅಲ್ಲೂ ಕೂಡ ಏನಾದರೂ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತವೆ ಅಂತ ಹೇಳ್ತಾರೆ. ಆಮೇಲೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಶಾಖ ಪಡೆದುಕೊಳ್ಳುವಂಥ ಬ್ಯಾಕ್ಟೀರಿಯಾ ಅದು ಆ ಒಂದು ಗುಣದಿಂದಾಗಿ ಉಷ್ಣ ತರಂಗಗಳಲ್ಲೂ ಸಹ ಅದು ಏನಾಗುತ್ತೆ, ಬದುಕುಳಿಯುತ್ತೆ. ಅಂದರೆ ಪರಿಸರದಿಂದ ಆಯ್ಕೆಯಾಗುವ ಭಿನ್ನತೆಗಳು ಜೀವವಿಕಾಸ ಪ್ರಕ್ರಿಯೆ ರೂಪಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಬೋದು ಮಕ್ಕಳು.
ನೋಡಿ, ಇದು ಬ್ಯಾಕ್ಟೀರಿಯಾ, ಮಧ್ಯದಲ್ಲಿ ಏನಿದೆ, DNA ಹರಡ್ಕೊಂಡಿದೆ. ಅಂದರೆ ಅದು ನ್ಯೂಕ್ಲಿಯಾಯ್ಡಲ್ಲಿ DNA ಇದೆ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಪೂರ್ವಜರಿಂದ ಸಾಮ್ಯತೆಗೆ ಕಾರಣ ಆಗಿರುವಂಥ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದನ್ನು ನಾವೇನಂತೀವಿ, ಅನುವಂಶೀಯತೆ ಅಂತ ಕರಿತೀವಿ. ಏನು, ಉದಾಹರಣೆಗೆ ಎತ್ತರ ಒಂದೇ ರೀತಿ ಇದ್ದರೆ, ಒಂದೇ ರೀತಿಯ ಮೂಗು, ಕಣ್ಣು, ಕಿವಿ ಇತ್ಯಾದಿ, ಇದನ್ನು ನಾವೇನಂತೀವಿ, ಅನುವಂಶೀಯತೆಯಿಂದ ಬಂದಂಥವು. ಪೀಳಿಗೆಯಿಂದ ಪೀಳಿಗೆಗೆ ಅದು ಮುಂದಿನ ಪೀಳಿಗೆಗೆ ಹೋಗಿರ್ತದೆ. ಅದೇ ರೀತಿ ಮಾನವರಲ್ಲಿ ತಂದೆ ತಾಯಿ ಇಬ್ಬರು ಮಗುವಿಗೆ ಅನುವಂಶೀಯ ವಸ್ತುವನ್ನು ಅದರ ಪ್ರಮಾಣನೂ ಕೂಡ ಸಮಾನವಾಗಿ ಹಂಚಿರ್ತಾರೆ ಅಂತ ಹೇಳಿದಾರೆ. ಅಂದರೆ ಪ್ರತಿ ವಿಶಿಷ್ಟ ಗುಣ ತಂದೆ ಮತ್ತು ತಾಯಿ DNA ಪ್ರಭಾವಿತ ಆಗಿರುತ್ತೆ. ನೋಡಿ, ಒಂದು ಗಂಡು ಮಗು, ಒಂದು ಹೆಣ್ಮಗು ಆದರೂ ಕೂಡ ಇಷ್ಟೊಂದು ಸ್ವಲ್ಪ ಸಿಮಿಲಾರಿಟೀಸ್ ಬಂದಿರ್ತವೆ. ಅಲ್ಲಿ ಹೋಲಿಕೆ ವ್ಯತ್ಯಾಸನೂ ಇರ್ಬೋದು, ಸಾಮ್ಯತೆಯೂ ಸಹ ಇರ್ಬೋದು. ಆಮೇಲೆ ನೀವು ಇದೂ ಅಷ್ಟೇ ನೋಡ್ಬೋದು. ಇಲ್ಲಿ ಕಿವಿಗಳಿಂದ ನೋಡಿದ್ರೆ ಕಿವಿ ಏನಾಗಿದೆ ನೋಡಿ, ಇಲ್ಲಿ ಕಿವಿ ಹಾಲೆ ಅಂಟ್ಕೊಂಡಿದೆ ಕೆನ್ನೆಗೆ, ಆದರೆ ಇಲ್ಲಿ ಜೋತು ಬಿದ್ದಿದೆ, ಸೆಪ್ರೇಟ್ ಆಗಿದೆ. ಈ ರೀತಿ ಅದು ಕೂಡ ಅನುವಂಶೀಯತೆಯಿಂದನೇ ಬರೋದು. ಪೂರ್ತಿ ಫ್ಯಾಮಿಲಿಯಲ್ಲಿ ಈ ರೀತಿಯ ಕೆಲವೊಬ್ಬರಲ್ಲಿ ನೋಡ್ತೀವಿ. ತೂಗು ಬಿದ್ದ ಮತ್ತು ಅಂಟಿರುವ ಕಿವಿ ಹಾಲೆಗಳು ಈ ರೀತಿ ಕೆಲವರಲ್ಲಿ ಎಲ್ಲಿ ಕಾಣ್ತಿದ್ದಾವಲ್ಲ ಹಾಗಿರ್ತವೆ, ಕೆಲವರಲ್ಲಿ ಬಿಯಲ್ಲಿ ಇದೆಯಲ್ಲ ಹಾಗೆ ಇರ್ತವೆ ಕಿವಿ ಹಾಲೆ. ಇದು ಕೂಡ ವಿಭಿನ್ನ ಕಿವಿ ಹಾಲೆಗಳು ಅಂಟ್ಕೊಂಡಿದೆ. ಇಲ್ಲಿ ಕಿವಿ ಹಾಲೆ ಏನಾಗಿದೆ, ಜೋತು ಬಿದ್ದಿದೆ ಅಲ್ವಾ. ತೂಗು ಬಿದ್ದಿದೆ, ಜೋತು ಬಿದ್ದಿದೆ, ತೂಗು ಬಿದ್ದಿದೆ, ಏನಾದರೂ ಹೇಳ್ಬೋದು. ಆಮೇಲೆ ಇದರಲ್ಲಿ ಜಾನ್ ಗ್ರೆಗರ್ ಮೆಂಡಲ್ ಏನು ಹೇಳ್ತಾನೆ, ಅವನೊಬ್ಬ ಕ್ರೈಸ್ತ ಧರ್ಮದಲ್ಲಿ ಉಳಿದಂಥವನು. ಇವನು ಜಾನ್ ಗ್ರೆಗರ್ ಮೆಂಡಲ್ ಏನು ಹೇಳಿರ್ತಾನೆ, ಇವನು ಎರಡು ಜೀವಿಗಳು ಒಟ್ಟಾರೆಯಾಗಿ ಏನಾಗಿರ್ತವೆ, DNA ಹೊಂದಿರ್ತವೆ. ಅವು ತಮ್ಮ ಅನುವಂಶೀಯತೆಯಲ್ಲಿ ಎರಡನ್ನೂ ಕೂಡ ತಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಸ್ವಲ್ಪ ಏನಾಗ್ಬೋದು, ಭಿನ್ನತೆ ಆಗಿರುತ್ತೆ ಅಂತ. ಇವರು ಒಟ್ಟಾರೆಯಾಗಿ ಅನುವಂಶೀಯತೆ ಗುಣಗಳನ್ನು ಚೆಕ್ ಮಾಡಲಿಕ್ಕೆ ಏನು ಮಾಡಿದ್ರು, ಇವರು ಪಾದ್ರಿ ಆಗಿರ್ತಾರೆ. ಪಾದ್ರಿ ಆಗಿರೋದ್ರಿಂದ ಇವರೇನು ಮಾಡ್ತಾರೆ, ಒಂದು ಚರ್ಚಲ್ಲಿ ಬಿಡುವಿನ ಸಮಯದಲ್ಲಿ ಬಟಾಣಿ ಸಸ್ಯಗಳನ್ನು ಹಾಕಿಬಿಟ್ಟು ಅನುವಂಶೀಯತೆ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಅವರು ಅದರ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಇವರು ಹೇಳೋ ಪ್ರಕಾರ ಏನಿದೆ ಅಂತ ನೋಡಿ, ಇಲ್ಲಿ ಮೆಂಡಲ್, ಇವರ ಹೆಸರು ಜಾನ್ ಗ್ರೆಗರ್ ಮೆಂಡಲ್. ಏನು ಅನುವಂಶೀಯತೆ ಬಗ್ಗೆ ಭಾಳಷ್ಟು ಕೊಡುಗೆಗಳನ್ನು ಇವರು ನೀಡಿದ್ದಾರೆ. ತಳಿ ವಿಜ್ಞಾನದ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಇವರು ಬಟಾಣಿ ಸಸ್ಯಗಳನ್ನು ತಗೊಂಡ್ಬಿಟ್ಟು ಅದರಲ್ಲಿ ಅಧ್ಯಯನ ಮಾಡಿದವರು, ಪ್ರಯೋಗಗಳನ್ನು ಮಾಡಿದರು. ಇವರು ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತಲೂ ಸಹ ಕರೀತಾರೆ. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಯಾರು ಅಂದರೆ ಜಾನ್ ಗ್ರೆಗರ್ ಮೆಂಡಲ್ ಅಂತ ಹೇಳಬೇಕು. ಬಟಾಣಿ ಸಸ್ಯಗಳನ್ನು ಇವರು ತಮ್ಮ ಪ್ರಯೋಗಕ್ಕೆ, ಅಂದರೆ ಅನುವಂಶೀಯತೆಯ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಪಡ್ಕೊತಾರೆ. ಈ ಬಟಾಣಿ ಸಸ್ಯಗಳನ್ನು ಪಡ್ಕೊಳ್ಳಿಕ್ಕೂ ಭಾಳಷ್ಟು ಕಾರಣಗಳಿದ್ದಾವೆ. ಹೆಚ್ಚು ಬೀಜಗಳು ಇರ್ತವೆ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಕೂಡ ಇಲ್ಲಿ ನಡೀತಾವೆ ಹೂಗಳಲ್ಲಿ. ಆಮೇಲೆ ಬೇರೆ ಬೇರೆ ಬಣ್ಣದ್ದು, ಬೇರೆ ಬೇರೆ ಗಾತ್ರದ ಕಾಯಿ ಅವೆಲ್ಲವೂ ಸಹ ಇರ್ತವೆ. ಹಾಗಾಗಿ ಇದರಲ್ಲಿ ಬಿಳಿ ಮತ್ತು ಗುಲಾಬಿ ಬಣ್ಣದ ಹೂವು ಇರ್ತವೆ. ಹಾಗಾಗಿ ಅವರು ಒಟ್ಟಾರೆ ಭಾಳಷ್ಟು ಅದರಲ್ಲಿ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ನೋಡೋದ್ರಿಂದ ಎತ್ತರ, ಗಿಡ್ಡ ಎಲ್ಲ ಇರ್ತವೆ. ಹಾಗಾಗಿ ಅದನ್ನೇ ಅವರು ಆಯ್ಕೆ ಮಾಡ್ಕೊತಾರೆ.
ಇಲ್ಲಿ ನೋಡಿ ಅದನ್ನು ಪಟ್ಟಿ ಮಾಡಿದ್ದಾರೆ. ಅದನ್ನು ಕೇಳ್ತಾರೆ, ಮೆಂಡಲ್ ಅವರು ಬಟಾಣಿ ಗಿಡಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ತಮ್ಮ ಪ್ರಯೋಗಗಳಿಗೆ ಅಂತ. ಇದು ಅವರು ಹೇಳೋದ ಪ್ರಕಾರ ಇವುಗಳನ್ನು ನಾವು ಎಲ್ಲಿ ಬೇಕಾದರೂ ಬೆಳಿಬೋದು. ಅಂದರೆ ಸುಲಭವಾಗಿ ಬಯಲುಗಳಲ್ಲೂ ಮತ್ತು ಕುಂಡ್ಲದಲ್ಲೂ ಕೂಡ ಹಾಕ್ಬೋದು, ಬೆಳಿಬೋದು. ಸಂಕ್ಷಿಪ್ತ ಜೀವಚಕ್ರ ಇರ್ತದೆ ಇವ್ರದ್ದು. ಆಮೇಲೆ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಜೊತೆಗೆ ಪರಕೀಯ ಪರಾಗಸ್ಪರ್ಶನೂ ಕೂಡ ಕೃತಕ ರೀತಿಯಲ್ಲಿ ಸುಲಭವಾಗಿ ನಡೆಸಲಿಕ್ಕೆ ಬಹಳಷ್ಟು ಅವಕಾಶಗಳು ಇದ್ದಾವೆ. ಆಮೇಲೆ ಹೆಚ್ಚಿನ ಸಂಖ್ಯೆ ಬೀಜಗಳನ್ನು ಉತ್ಪತ್ತಿ ಮಾಡ್ತವೆ. ಅನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನು ಸಹ ಇವು ತೋರಿಸ್ತವೆ. ಪರಕೀಯ ಪರಾಗಸ್ಪರ್ಶವಾದಾಗ ಫಲವತ್ತಾದ ಮಿಶ್ರ ತಳಿಯನ್ನು ಉತ್ಪತ್ತಿ ಮಾಡ್ತವೆ. ಇದಿಷ್ಟು ಗುಣಗಳದ್ರಲ್ಲಿದ್ವು. ಅದಕ್ಕೋಸ್ಕರ ಅವರು ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡ್ರು. ಆಮೇಲೆ ಈ ಬಟಾಣಿ ಸಸ್ಯಗಳನ್ನು ಆಯ್ಕೆ ಆದ ನಂತರ ಅವರು ಯಾವ್ಯಾವ ಲಕ್ಷಣದ ಮೇಲೆ ಹೆಚ್ಚು ಗಮನವನ್ನು ಹರಿಸಿದ್ರು ಅಂತ ಕೇಳಿದ್ರೆ, ಕಾಂಡದ ಉದ್ದ, ಅದರಲ್ಲಿ ಎತ್ತರ ಮತ್ತು ಗಿಡ್ಡ ಭಿನ್ನ ರೂಪಗಳಿದ್ವು. ಅದಕ್ಕೆ ಕಾಂಡದ ಉದ್ದವನ್ನು ಗಣನೆಗೆ ತಗೊಂಡ್ರು. ಬೀಜದ ಬಣ್ಣ, ಅದರಲ್ಲಿ ಹಳದಿ ಬೀಜಗಳು ಇರ್ತಿದ್ವು, ಹಸಿರು ಬೀಜನೂ ಸಹ ಇದ್ವು. ಆಮೇಲೆ ಬೀಜದ ಆಕಾರ ನೋಡಿದಾಗ ದುಂಡಾಗು ಸುಕ್ಕಾಗು ಇದ್ವು. ಬೀಜದ ಹೊರ ಹೊದಿಕೆ ಬೂದು ಬಣ್ಣದ್ದು, ಬಿಳಿ ಬಣ್ಣದ ಎರಡೂ ಇದ್ವು. ಆಮೇಲೆ ಹಣ್ಣಿನ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣ ಎರಡೂ ಹೊಂದಿದ್ವು. ಹಾಗೆಯೇ ಸ್ವರೂಪ ಹಣ್ಣಿಂದು ಉಬ್ಬಿದ್ದು ಮತ್ತು ಸಂಪಿಡದ ಈ ರೀತಿ. ಹೂವಿನ ಸ್ಥಾನನೂ ಅಷ್ಟೇ, ಎಲೆ ಕಂಕುಳಲ್ಲೂ ಇದ್ವು, ತುದಿಯಲ್ಲೂ ಸಹ ಬಿಡ್ತಾ ಇದ್ವು. ಇಷ್ಟು ಗುಣ ಇದ್ವು ಅದರಲ್ಲಿ ನೋಡಿ. ಇಷ್ಟು ಗುಣ ಇದ್ರೋದ್ರಿಂದ ಲಕ್ಷಣಗಳು ತೋರಿಸ್ತಾ ಇದ್ವು. ಅದಕ್ಕೆ ಅವರು ಈ ಲಕ್ಷಣಗಳ ಮೇಲೆ ಅವರು ಕೆಲಸ ಮಾಡಿದರು, ಪ್ರಯೋಗಗಳನ್ನು ನಡೆಸಿದರು. ಆಮೇಲೆ ಏಕತಳೀಕರಣ, ಅದ್ರ ಮೇಲೂ ಸಹ ಅವರು ಗಮನ ಹರಿಸಿದರು. ಏನು ಏಕತಳೀಕರಣ? ಏನು ಮಾಡ್ತಾರೆ ಅವರು? ಫಸ್ಟ್ ಏಕತಳೀಕರಣ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಏನು ಮಾಡ್ತಾರೆ, ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವಂಥ ಸಸ್ಯಗಳನ್ನು ಅವ್ರೇನು ಮಾಡ್ತಾರೆ, ಅಡ್ಡ ಹಾಯಿಸ್ತಾರೆ. ಈ ಒಂದು ಪ್ರಕ್ರಿಯೆಗೆ ಏಕತಳೀಕರಣ ಅಂತ ಕರೀತಾರೆ. ಒಂದು ಎತ್ತರ, ಒಂದು ಗಿಡ್ಡ, ಆ ರೀತಿ ಏನಲ್ಲಿ ಒಂದು ಲಕ್ಷಣ ಎತ್ತರ ಗಿಡ್ಡ ಅಲ್ವಾ, ಎರಡು ರೂಪಗಳನ್ನು ತೋರಿಸುವಂಥ ಸಸ್ಯಗಳು. ಒಂದು ಲಕ್ಷಣ ಅದು, ಒಂದು ಎತ್ತರ, ಒಂದು ಗಿಡ್ಡ ಅನ್ನೋದು ಎರಡು ರೂಪಗಳು ಅದರಲ್ಲಿ. ಹಾಗಾಗಿ ಅಂತ ಒಂದು ತೊಗೊಂಡ್ಬಿಟ್ಟು ಅದನ್ನೇನು ಮಾಡ್ತಾರೆ, ಮೊದಲ ಪೀಳಿಗೆಯಲ್ಲಿ ಅದನ್ನು ನಾವು F1 ಅಂತ ಕರಿತೀವಿ, ಫಸ್ಟ್ ಫಿಲಿಯಲ್ ಜನ್ರೇಷನ್ ಅಂತ. ಇಲ್ಲಿ ಏನು ಮಾಡ್ತಾರೆ, ಅಡ್ಡ ಹಾಯಿಸ್ತಾರೆ. ಎರಡು ಗಿಡಗಳನ್ನು ಅಡ್ಡ ಹಾಯಿಸಿಬಿಟ್ಟು ಬಂದಂಥ ಬೀಜಗಳಿಗೆ ಬಂದಂಥ ಸಸ್ಯಗಳನ್ನು ನೋಡ್ತಾರೆ. ನೋಡಿದಾಗ ಎಲ್ಲವೂ ಸಹ ನೋಡೋಕ್ಕೆ ಎತ್ತರ ಆಗಿದ್ವು. 4 ಗಿಡ ಇದ್ದರೆ 4 ಎತ್ತರವಾಗಿ ಕಾಣಿಸ್ತಾ ಇದ್ವು F2 ಅಲ್ಲಿ. ಈಗ F1 ಪೀಳಿಗೆಯಲ್ಲಿ ಬಂದಂಥ ಸಸ್ಯಗಳನ್ನು ಅಲ್ಲಿ ಒಂದು ಗಿಡ್ಡ, ಒಂದು ಎತ್ತರ ತೊಗೊಂಡಿದ್ರು. ಆದರೂ ಕೂಡ ಅಲ್ಲಿ ನೋಡಿದ್ದೇನಪ್ಪ ಅಂದರೆ ಎಲ್ಲೂ ಸಹ ಗಿಡ್ಡ ಸಸ್ಯ ಕಾಣಲಿಲ್ಲ, ಬರೀ ಎತ್ತರ ಸಸ್ಯಗಳನ್ನೇ ಕಂಡು ಬಂದು. ಹಾಗಾದರೆ ಇನ್ನು ಉಳಿದ ಗಿಡ್ಡ ಸಸ್ಯ ಎಲ್ಲೋಯ್ತು, ಅದರ ಬಗ್ಗೆ ಅವ್ರಿಗೆ ತಲೆ ಕೆಡ್ತು. ಅದಕ್ಕೆ ಅದನ್ನು ಮಾಡ್ತಾರೆ, ಸ್ವಕೀಯ ಪರಾಗಸ್ಪರ್ಶ ಮಾಡಿಬಿಟ್ಟು ಮತ್ತು ಅದನ್ನು ಅಡ್ಡ ಹಾಯಿಸಿ ಬೀಜಗಳನ್ನು ಪಡೆದು ಸಸ್ಯ ಪಡಿತಾರೆ. ಅದರಲ್ಲಿ ನೋಡಿದಾಗ ಸಸ್ಯಗಳಲ್ಲಿ 3 ಸಸ್ಯ ಎತ್ತರ ಇದ್ದರೆ ಒಂದು ಸಸ್ಯ ಗಿಡ್ಡ ಇರ್ತದೆ. ಗಿಡ್ಡ ಅಥವಾ ಕುಬ್ಜ ಸಸ್ಯ ಅಂತಲೂ ಹೇಳ್ಬೋದು. ಅಂದರೆ F1 ಪೀಳಿಗೆ ಎತ್ತರ ಸಸ್ಯಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಸಿ F2 ಸಂತತಿಯಲ್ಲಿ ಎಂಥ ಸಸ್ಯಗಳನ್ನು ಪಡ್ಕೊಂಡ್ರವರು, 3 ಭಾಗ ಸಸ್ಯಗಳು ಎತ್ತರವಾಗಿದ್ವು ಮತ್ತು 1 ಭಾಗ ಕುಬ್ಜವಾಗಿದ್ವು. ಅದನ್ನೇ ಅವನು 3:1 ರೇಷಿಯೋ ಅಂತ ಹೇಳ್ತೀವಿ, 3:1
ಒಂದರಂತೆ ಗಿಡಗಳು ಅಲ್ಲಿ ಬಂದವು ಏಕತಳಿಕಣದಲ್ಲಿ. ಇಲ್ಲಿ ಏಕತಳಿಕಣ ಚೆಕ್ಕರ್ ಬೋರ್ಡು ನೀಡಿದ್ದಾರೆ ನೋಡಿ. ಲಿಂಗಾಣುಗಳು ಟಿ ಮತ್ತು ಟಿ, ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಅದು ಎರಡು ಸಸ್ಯ ಅಲ್ವ, ಅದಕ್ಕೆ ಎರಡು ಹತ್ರ ಬರ್ಕೊಳ್ತೀವಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ. ಇದೆರಡು ಕ್ರಾಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅವಾಗ ಏನು ಮಾಡಬೇಕು, ಕ್ಯಾಪಿಟಲ್ ಟಿ ಸೇರಿಕೊಂಡ್ರೆ ಕ್ಯಾಪಿಟಲ್ ಟಿ ಬರುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ತೊಗೊಂಡ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಜೊತೆ ಆಗ್ತವೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸೇರಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಸ್ಮಾಲ್ ಟಿ ಜೊತೆ ಆದಾಗ ಸ್ಮಾಲ್ ಟಿನೇ ಬರುತ್ತೆ. ಈ ಗಿಡಗಳು ನೋಡಬೇಕಾದ್ರೆ ಹೇಗಿದ್ವು, 3 ಎತ್ತರ ಇದ್ವು, ಒಂದು ಗಿಡ್ಡ ಇತ್ತು. ಅಂದರೆ ಎತ್ತರದಲ್ಲಿ ಇರೋವಂಥದ್ದು, ಒಂದು ಎತ್ತರ ಇರಲಿಕ್ಕೋಸ್ಕರ ಒಂದು ಕ್ಯಾಪಿಟಲ್ ಟಿ ಇದ್ದರೂ ಸಾಕು, ಎತ್ತರ ಲಕ್ಷಣ ಎದ್ದು ಕಾಣ್ತಾ ಇತ್ತು. ಅಂದರೆ ಏನು ತಿಳಿತದೆ, ಎತ್ತರ ಅನ್ನೋದು ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್, ಅಂದರೆ ಅದು ಪ್ರಬಲವಾಗಿರುವಂಥ ಅಂಶ. ಅದಕ್ಕೆ ಒಂದು ಕ್ಯಾಪಿಟಲ್ ಟಿ ಇದ್ರೂ ಸಹ ಎತ್ತರ ಆಗುತ್ತೆ ಸಸ್ಯ. ಆದರೆ ಗಿಡ್ಡ ಅಥವಾ ಕುಬ್ಜ ಸಸ್ಯ ಆಗಬೇಕು ಅಂತ ಹೇಳಿದ್ರೆ ಒಂದು ಟಿ ಇದ್ದರೆ ಅದು ಕುಬ್ಜ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಮತ್ತು ಗಿಡ್ಡ ಆಗೋಕ್ಕೆ ಏನಿರಬೇಕು, 2 ಸ್ಮಾಲ್ ಟಿನೇ ಬರಬೇಕು, ಆಗ ಮಾತ್ರ ಗಿಡ್ಡ ಆಗುತ್ತೆ. ಅಂದರೆ ಏನರ್ಥ, ಕುಬ್ಜ ಸಸ್ಯ ಆಗಲಿಕ್ಕೆ ಅದು ಸ್ಮಾಲ್ ಟಿ ಇದೆಯಲ್ಲ, ಅದು ಅಪ್ರಬಲವಾಗಿರುವಂಥ ಅಂಶ ಅಂತೇಳ್ಬಿಟ್ಟು ತಿಳಿಬೋದು. F2 ಪೀಳಿಗೆಗೆ ಫಲಿತಾಂಶ ಬರೋದನ್ನು ನಾವು ಚೆಕ್ಕರ್ ಬೋರ್ಡ್ ಮೂಲಕ ಮೊಟ್ಟ ಮೊದಲು ತಿಳಿಸಿದ್ದು ಪುನೆಟ್ ಅನ್ನೋನು. ಅದಕ್ಕೆ ಪುನೆಟ್ ಚೌಕ ಅಂತ ಸಹ ಕರಿತೀವಿ ನಾವು ಚೆಕ್ಕರ್ ಬೋರ್ಡಿಗೆ. ಭಿನ್ನ ರೂಪಗಳ ನಡುವೆ ನಡೆಸುವ ಸಂಕರಣದಿಂದ ಮಾಡುವ ಫಲಿತಾಂಶವನ್ನು ನಾವೇನು ಮಾಡ್ತೀವಿ, ಚೆಕ್ಕರ್ ಬೋರ್ಡ್ ಸಹಾಯದಿಂದ ತುಂಬ ಸುಲಭವಾಗಿ ಪ್ರತಿಪಾದಿಸ್ತೇವೆ. ಇದರಲ್ಲಿ ವ್ಯಕ್ತರೂಪ ಅಂದರೆ ಫಿನೋಟೈಪ್. ವ್ಯಕ್ತರೂಪದ ಅನುಪಾತ ಏಕತಳಿಕಣದಲ್ಲಿ ಏನು ಅಂತ ನೆನ್ಪಿಟ್ಕೋಬೇಕು. ಏನು 3:1. ಆದರೆ ಜೀನ್ ಅನುಪಾತ ಎಷ್ಟಿದೆ, 1:2:1. ಜೀನ್ ಒಂದು ಪ್ಯೂರ್ ಕ್ಯಾಪಿಟಲ್ ಟಿ ಅನ್ನೋದು ಒಂದಿದೆ, ಪ್ಯೂರ್ ಸ್ಮಾಲ್ ಟಿ ಅನ್ನೋದು ಒಂದಿದೆ, ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಅನ್ನೋದು ಎರಡಿದಾವೆ. ಹಾಗಾಗಿ ಶುದ್ಧ ಕ್ಯಾಪಿಟಲ್ ಟಿ ಅನ್ನೋವು ಶುದ್ಧ, ಸ್ಮಾಲ್ ಟಿ ಅನ್ನೋದು ಶುದ್ಧ ಗಿಡ್ಡ. ಹಾಗೆಯೇ ಮಿಶ್ರಣ ಆಗಿದವಲ್ಲ ಅವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅದೆರಡು ಎತ್ತರ ಜೀನ್ ಅನುಪಾತದಲ್ಲಿ. ಇದನ್ನು ವ್ಯಕ್ತರೂಪ ನೆನ್ಪಿಟ್ಕೋಬೇಕು ಮಕ್ಕಳೇ. ನಿಮಗೆ ಏಕತಳಿಕರಣದಲ್ಲಿ ವ್ಯಕ್ತರೂಪ ಜೀನ್ ಅನುಪಾತ ಬರೀರಿ ಅಂತ ಕೇಳಿದರೆ, ವ್ಯಕ್ತರೂಪ ಅನುಪಾತ 3:1, ಜೀನ್ ಅನುಪಾತ ಕೇಳಿದಾಗ 1:2:1 ಅಂತ ಬರೀಬೇಕು. ಹಾಗೆಯೇ ಏಕತಳಿಕರಣ ಅಂದಾಗ ಪ್ರತಿ ಲಕ್ಷಣದ ಭಿನ್ನ ರೂಪ, ಅಂದರೆ ಉದ್ದ, ಗಿಡ್ಡ, ಹೀಗೆ ಒಂದು ಅಂಶದಿಂದ ನಿಯಂತ್ರಿಸಲ್ಪಟ್ಟಿದೆ ಅನ್ನೋದನ್ನು ಮೆಂಡಲ್ ನಮಗೆ ಪ್ರಯೋಗಗಳ ಮೂಲಕ ತೋರಿಸ್ಕೊಟ್ರು. ಎತ್ತರ ಗುಣಕ್ಕೆ ಕಾರಣವಾಗಿರೋ ಅಂಶ ಯಾವುದು, ಪ್ರಬಲ ಅಂತ ಹೇಳಿದ್ರು, ಮತ್ತು ಗಿಡ್ಡ ಗುಣದ ಅಂಶವನ್ನು ದುರ್ಬಲ ಅಂಶ ಅಂತ ಕರೆದ್ರು. ದುರ್ಬಲ ಅಥವಾ ಅಪ್ರಬಲ ಅಂತಲೂ ಹೇಳ್ಬೋದು. ಒಂದು ಗುಣಕ್ಕೆ ಕಾರಣವಾದ 2 ವಿಭಿನ್ನ ಅಂಶಗಳನ್ನು ಒಟ್ಟಿಗೆ ಇದ್ದಾಗ ಸುಧಾರಣೆಗಾಗಿ ಅವುಗಳಲ್ಲಿ ಪ್ರಬಲ ಗುಣ ವ್ಯಕ್ತವಾಗುತ್ತೆ, ದುರ್ಬಲ ಗುಣ ಏನಾಗುತ್ತೆ, ಗುಪ್ತವಾಗಿ ಹಾಗೆ ಇರುತ್ತೆ, ಪ್ರಕಟ ಆಗೋದಿಲ್ಲ ಅನ್ನೋದು ಕೂಡ ಅವರು ತಿಳಿಸಿದರು ಬಟಾಣಿ ಸಸ್ಯದಲ್ಲಿ ನೋಡಿ. ಅದಾದ ನಂತರ ದ್ವಿತಳಿಕಣನೂ ಕೂಡ ಅವರು ಪ್ರಯೋಗಗಳನ್ನು ನಡೆಸಿದರು. ಇಲ್ಲಿ 2 ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸಿದ್ರು. ಅದನ್ನೇ ಈ ಪ್ರಕ್ರಿಯೆಯನ್ನು ನಾವು ದ್ವಿತಳಿಕಣ ಅಂತ ಕರಿತೀವಿ. ಉದಾಹರಣೆಗೆ 2 ರೀತಿಯ ಬೀಜಗಳು ನೋಡಿ. ಇಲ್ಲಿ ದುಂಡಾದ ಹಸಿರು ಬೀಜ, ಇದು ಹಸಿರು ಬೀಜಗಳು ಅಂತ ಸಸ್ಯ ತಗೊಂಡ್ರು. ಹಾಗೆಯೇ ಸುಕ್ಕಾದ ಹಳದಿ ಬೀಜದ ಸಸ್ಯಗಳನ್ನು ತಗೊಂಡ್ರು. ದುಂಡಾದ ಹಸಿರು ಬೀಜ, ಸುಕ್ಕಾದ ಹಳದಿ
ಬೀಜ. ಇಂಥ ಸಸ್ಯಗಳನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಹಳದಿ ಬಣ್ಣ ಬೀಜವನ್ನು ದುಂಡು ಬೀಜದ ಪ್ರಬಲ ಅಂತ ಹೇಳಿದರು. ಹಳದಿ ಮತ್ತು ದುಂಡು ಇದೈತಲ್ಲ ಪ್ರಬಲ ಗುಣಗಳು ಅಂತ ಹೇಳಿದರು ಅವರು. ಹಳದಿ ಬಣ್ಣ ಮತ್ತು ದುಂಡು ಬೀಜ ಇದು ಪ್ರಬಲ ಅಂಶಗಳು ಅಥವಾ ಪ್ರಬಲ ಗುಣಗಳು. ಈಗ ದ್ವಿತಳೀಕರಣದಲ್ಲಿ ಏನು ಮಾಡಿದರು, F1 ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶನ ಕ್ರಿಯೆ ನಡೆಸಿದಾಗ ಉತ್ಪತ್ತಿಯಾಗುವ ಎಲ್ಲ ಸಸ್ಯ ದುಂಡನೆ ಹಳದಿ ಬೀಜವುಳ್ಳ ಸಸ್ಯಗಳು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇಲ್ಲಿ ದುಂಡನೆಯ ಹಳದಿ ಬೀಜ. ಇದಾದ ನಂತರ ಇಲ್ಲಿ ನೋಡಿ, ಇಲ್ಲಿ F2 ಪೀಳಿಗೆಯಲ್ಲಿ ಏನು ಮಾಡಿದ್ದಾರೆ, F2 ಪೀಳಿಗೆಯಲ್ಲಿ ಅಡ್ಡ ಹಾಯಿಸಿದರು. ದುಂಡನೆ ಹಳದಿ ಮತ್ತು ಎರಡು ಸಸ್ಯಗಳು, ದುಂಡನೆ ಹಳದಿ ಎರಡು ಸಸ್ಯಗಳನ್ನು ಅಡ್ಡ ಹಾಯಿಸಿದರು. ಅಡ್ಡ ಹಾಯಿಸಿದಾಗ ಎಷ್ಟು ಸಸ್ಯಗಳು ದುಂಡನೆ ಹಳದಿ ಬಂದವು? 9 ಸಸ್ಯಗಳು. ಆಮೇಲೆ ದುಂಡನೆ ಹಸಿರು 3 ಸಸ್ಯಗಳು. ಹಾಗೆಯೇ ಸುಕ್ಕಾದ ಹಳದಿ 3, ಸುಕ್ಕಾದ ಹಸಿರು 1. ಅಂದ್ರೇನು, ಇಷ್ಟು ಬೀಜಗಳಲ್ಲಿ 315 ದುಂಡನೆ ಬೀಜ, 108 ದುಂಡನೆ ಹಸಿರು ಬೀಜ, 101 ಸುಕ್ಕಾದ ಹಳದಿ ಬೀಜಗಳು, 32 ಸುಕ್ಕಾದ ಹಸಿರು ಬೀಜಗಳು ಈ ರೀತಿ ಸಿಕ್ಕು. ಇದು ಲಿಂಗಾಣುಗಳನ್ನು ಬರ್ಕೊಂಡಿದ್ದಾರೆ. ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ r, ಸ್ಮಾಲ್ y. ಅದೇ ಲಿಂಗಾಣುಗಳನ್ನು ಎರಡು ಕಡೆ ಬದಿಗಳಲ್ಲಿ ಬರ್ಕೋಬೇಕು. ಎರಡನ್ನು ಮಲ್ಟಿಪ್ಲೈ ಮಾಡಿ ಹಾಗೆ ಇಳಿಯೋದಷ್ಟೇ. ಕ್ಯಾಪಿಟಲ್ R, ಕ್ಯಾಪಿಟಲ್ R ಎರಡು ಸೇರಿದರೆ ಕ್ಯಾಪಿಟಲ್ Y, ಕ್ಯಾಪಿಟಲ್ Y ಹಾಗೆ ಬರ್ತಾರೆ. ಕ್ಯಾಪಿಟಲ್ R, ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y. ಹಾಗಾಗಿ ಈ ರೀತಿಯೇ ಇದನ್ನು ಮಾಡ್ತಾ ಎರಡೂ ಚೆಕ್ಕರ್ ಬೋರ್ಡನ್ನು ತಯಾರಿಸಿದ್ದಾರೆ. ಇದೆಲ್ಲ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಹಿಂಗೆ ಬರ್ತದೆ. ಎರಡೆರಡು ಲಿಂಗಾಣು ಮಲ್ಟಿಪ್ಲೈ ಮಾಡಿದ್ರೆ ಈ ರೀತಿ ಬರ್ತಾವೆ. ಒಟ್ಟಾರೆಯಾಗಿ ಇಲ್ಲಿ 9:3:3:1 ಅನುಪಾತದಲ್ಲಿ ಅವರು ಸಸ್ಯಗಳನ್ನು ನೋಡಿದರು. ಆಮೇಲೆ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಗಿಡಗಳು ಪಿತೃಪೀಳಿಗೆಯ ಒಂದು ರೂಪ. ಬಿಳಿ ಹೂಗಳನ್ನು ಬಿಡುವ ಎತ್ತರ ಗಿಡಗಳು ಅವೆರಡರ ನಡುವಿನ ರೂಪ. ಕೆಂಪು ಹೂಗಳನ್ನು ಬಿಡುವ ಗಿಡಗಳು ಎರಡರ ನಡುವಿನ ರೂಪ. ಬಿಳಿ ಹೂಗಳನ್ನು ಗಿಡಗಳು ಪಿತೃ ಪೀಳಿಗೆಯಿಂದ ಬಂದಂಥ ಇನ್ನೊಂದು ರೂಪ ಅಂತ. ಈಗ ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ, ಇದನ್ನು ಬರಿಬೇಕು. ಚಕ್ಕರ್ ಬೋರ್ಡು ಈ ರೀತಿ ಲಿಂಗಾಣುಗಳು ಈ ರೀತಿ ಬರ್ದಾಗ 9 ಎತ್ತರ ಕೆಂಪು ಹೂಗಳನ್ನು ಹೊಂದಿದ್ವು ಸಸ್ಯಗಳು, ಇನ್ನೂ 3 ಬಿಳಿ ಹೂ ಎತ್ತರ ಗಿಡ, ಕೆಂಪು ಹೂ ಗಿಡ್ಡ ಗಿಡ, ಇನ್ನೂ ಒಂದು ಬಿಳಿ ಹೂ ಗಿಡ್ಡ ಗಿಡ. ಈ ರೀತಿ 9:3:3:1 ಲಿಂಗಾಣುಗಳು ನಾವು ನೋಡ್ಬೋದು. ಚಕ್ಕರ್ ಬೋರ್ಡು ಇದನ್ನು ಸಹ ಕಲಿಬೇಕು ನೀವು. ಲಿಂಗಾಣುಗಳು ಬರ್ಕೊಂಡ್ಬಿಟ್ರೆ ಬರೆಯೋದು ಸುಲಭ ಇದು. ಆಮೇಲೆ ಗುಣಗಳು ಹೇಗೆ ವ್ಯಕ್ತ ಆಗುತ್ತೆ ಅಂತ. ಜೀವಕೋಶದಲ್ಲಿ ಪ್ರೋಟೀನ್ಗಳನ್ನು ತಯಾರಿಸಲಿಕ್ಕೆ ಕೋಶೀಯ DNA ಏನು ಮಾಡುತ್ತೆ, ಮಾಹಿತಿಯ ಮೂಲ ಅಂತ ಹೇಳಿದ್ದೀವಿ. ಒಂದು ಪ್ರೋಟೀನ್ ತಯಾರಿಕೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುವ DNA ಘಟಕವನ್ನು ಆ ಪ್ರೋಟೀನಿನ ವಂಶವಾಹಿ ಅಂತ ಕರಿತೀವಿ. ಜೀವಕೋಶದಲ್ಲಿ ವಂಶವಾಹಿಗಳು ಜೀವಿಗಳಲ್ಲಿನ ಗುಣ ಮತ್ತು ಲಕ್ಷಣಗಳನ್ನು ನಿಯಂತ್ರಣ ಮಾಡ್ತಾವೆ. ಗುಣ ಮತ್ತು ಲಕ್ಷಣಗಳನ್ನು ನಿಯಂತ್ರಿಸ್ತವೆ ಅಂತ ಗೊತ್ತಿದೆ ನೋಡಿ. ಇಲ್ಲಿ ನ್ಯೂಕ್ಲಿಯಸ್ ಒಳಗಡೆಗೆ ದಾರದಂತಹ ರಚನೆ ಇದೆ, ಅದು ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಕೋಶ ವಿಭಜನೆ ಆಗಬೇಕಾದ್ರೆ ಅವು ಕ್ರೋಮೋಸೋಮ್ ಅಥವಾ ವರ್ಣತಂತುಗಳ ರೂಪಕ್ಕೆ ಬರ್ತವೆ. ಅದರೊಳಗೆ ಮಾಹಿತಿ ತೋರಿಸಿದೆ ನೋಡಿ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ದ್ವಿಸುರುಳಿ ಮಾದರಿಯಲ್ಲಿ ಇರ್ತದೆ ಅದು DNA. ಇದನ್ನು ವ್ಯಾಕ್ಸನ್ ಮತ್ತು ಕ್ರಿಕ್ ಮಾದರಿ ಅಂತ ಹೇಳ್ತೀವಿ. ಅಡೆನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್ ಈ ರೀತಿ ಇವೆಲ್ಲ ಪ್ಯೂರಿನ್, ಪಿರಿಮಿಡಿನ್ಸ್ ಜೋಡಣೆ ಆಗಿರೋದು ಇದರಲ್ಲಿ ನಮಗೆ ಕಂಡುಬರ್ತದೆ. ಇದೆಲ್ಲ ನಿಮಗೆ ಹಿಂದೆ ಓದ್ತೀರಿ.
ಓದಿದ್ದೀರಿ ಮತ್ತು ಮುಂದೆ ಯಾವಾಗಾದರೂ ಓದ್ಬೋದು ಪಿ ಯುಗಳಲ್ಲಿ. ಈಗ ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸುವ ಜೀವಿಗಳಲ್ಲಿ ಪ್ರತಿಯೊಂದು ಜೀವಕೋಶವು ವರ್ಣತಂತುವೊಂದರ 2 ಪ್ರತಿಯನ್ನು ಹೊಂದಿರುತ್ತೆ ಹಾಗೂ ತಲಾ 1 ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತೆ ಅಂತ ತಿಳಿದಿದೆ. ಪ್ರತಿಯೊಂದು ಲಿಂಗಾಣು ಕೋಶವು ತಂದೆ ಅಥವಾ ತಾಯಿ ವರ್ಣತಂತುವಿನ ಪ್ರತಿ ಜೋಡಿಯಿಂದ 1 ಪ್ರತಿ ಮಾತ್ರ ಪಡೆದುಕೊಳ್ಳುತ್ತೆ ಅಂತ ಇಲ್ಲಿ ನೋಡ್ಬೋದು. ನೋಡಿ, ಪ್ರತಿ 1 ಮಾತ್ರ. ಮೊದಲೆಲ್ಲ ಏನು ಅಂದ್ಕೊಂಡಿದ್ವಿ, 2 ಬರುತ್ತೆ ಅಂತ, ಆದರೆ ಕೇವಲ 1 ಪ್ರತಿ ಮಾತ್ರ ಪಡೆದುಕೊಳ್ಳುತ್ತೆ ಅಂತ ಇಲ್ಲಿ ನೋಡ್ಬೋದು. ಹಾಗಾದರೆ ಹೇಗಿದು ಲಿಂಗ ನಿರ್ಧಾರಣೆ ಆಗಬೇಕು ಅಂದರೆ 1 ಪ್ರತಿ ಪಡ್ಕೊಂಡ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಲಿಂಗ ಅಲ್ವಾ. ನೋಡಿ, ಮಾನವರಲ್ಲಿ 23 ಜೊತೆ ಅಂದರೆ 45 ವರ್ಣತಂತುಗಳಿದ್ದಾವೆ. 23 ಜೊತೆ 46 ವರ್ಣತಂತುಗಳಿದ್ದಾವೆ. ಅದರಲ್ಲಿ ಲಿಂಗ ವರ್ಣತಂತುಗಳು ಅಂತ ಕರೆಯಲ್ಪಡೋದು 1 ಜೋಡಿ. ಅವು ಬೆಸೆ ಆಗಿರ್ತಾವೆ. 22 ಜೊತೆ ಸೇಮ್ ಇರ್ತಾವೆ. 1 ಜೊತೆ ಮಾತ್ರ ಬೆಸೆ ಆಗಿರ್ತದೆ, ಅದು ಜೋಡಿ ಆಗಿಲ್ಲ. ನೋಡಿ, ವರ್ಣತಂತು. ಈಗ ಲಿಂಗ ನಿರ್ಧಾರಣೆ ಆಗಬೇಕು ಅಂತೇಳಿದ್ರೆ ತಂದೆ ಮತ್ತು ತಾಯಿ ಇಬ್ಬರು ಇದ್ದಾರೆ. ತಾಯಿಯಲ್ಲಿ 2 ವರ್ಣತಂತುಗಳು ದೊಡ್ಡದಾಗಿರ್ತವೆ, ಎಕ್ಸ್ ಮತ್ತು ಎಕ್ಸ್ ಅಂತ ಕರಿತೀವಿ. ಹಾಗೆಯೇ ತಂದೆ ಅಥವಾ ಪುರುಷರಲ್ಲಿ ಒಂದು ದೊಡ್ಡದಾಗಿರುವಂತಹ ವರ್ಣತಂತು ಎಕ್ಸ್ ಅಂತ ಕರೆಯಲ್ಪಡುತ್ತೆ. ಆದರೆ ಇನ್ನೊಂದು ವರ್ಣತಂತು ಬಹಳ ಚಿಕ್ಕದಾಗಿರುತ್ತೆ, ಅದನ್ನು ವೈ ಅಂತ ಹೇಳ್ತೀವಿ. ತಂದೆ ಅನುವಂಶವಾಗಿ ವರ್ಣತಂತುವಿನಿಂದ ಮಕ್ಕಳಿಗೆ ಲಿಂಗ ನಿರ್ಧಾರ ಆಗೋದು ಹೇಗೆ ಅಂತೇಳಿದ್ರೆ, ವೈ ಇರೋದು ತಂದೆಯಲ್ಲಿ ಮಾತ್ರ. ಆ ಒಂದು ಕ್ರೋಮೋಸೋಮ್ ಮಗುವಿಗೆ ಬಂದರೆ ಮಾತ್ರ ಆ ಮಗು ಗಂಡು ಮಗು ಆಗಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಡು ಮಗುವಿನ ಜನನ ಆಗಬೇಕು ಅಂದರೆ ತಂದೆ ವರ್ಣತಂತು ಪ್ರಮುಖ ಕಾರಣ ಅಂತ ನೆನ್ಪಿಟ್ಕೋಬೇಕು ಮಕ್ಕಳು. ಇಷ್ಟು ಅನುವಂಶತೆ ಬಗ್ಗೆ ಆಯಿತು. ಈಗ ಜೀವ ವಿಕಾಸಕ್ಕೆ ಬಂದರೆ, ಜೀವ ವಿಕಾಸ ಅಂದರೆ ಸರಳ ಜೀವಿಗಳು ಸಂಕೀರ್ಣ ಜೀವಿಗಳಾಗ್ತಾ ಹೋಗ್ತವೆ. ಅದು ಬಹಳ ನಿಧಾನಗತಿಯಲ್ಲಿ. ಅದನ್ನೇ ನಾವು ಜೀವ ವಿಕಾಸ ಅಂತ ಹೇಳ್ತೀವಿ ಅಂತ ತಿಳಿದಿದ್ರಿ ನೀವು. ಏನು, ಮೊದಲ ಸನ್ನಿವೇಶದಲ್ಲಿ ಕಾಗೆಗಳು ದಾಳಿ ತಪ್ಪಿಸ್ಕೊಂಡು ಸಂತಾನೋತ್ಪತ್ತಿ ಸಮಯದಲ್ಲಿ ಬಣ್ಣದಲ್ಲಿ ಉಂಟಾದ ಭಿನ್ನತೆಯಿಂದ ಏನಾದವು, ಹಸಿರು ಜೀರುಂಡೆ ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ವಿನಾಶವನ್ನು ತಪ್ಪಿಸ್ಕೊಡುತ್ತೆ. ಇಲ್ಲಿ ಭಿನ್ನತೆ ಬದುಕುಳಿಯುವಿಕೆಗೆ ಅನುಕೂಲವಾಗಿರೋದ್ರಿಂದ ಇದು ಒಂದು ಸಾಮಾನ್ಯ ಗುಣ ಅಂತ ಹೇಳ್ಬೋದು. ಅಂದರೆ ನೈಸರ್ಗಿಕ ಆಯ್ಕೆ ಇಲ್ಲಿ ನೋಡ್ಬೋದು. ಎರಡನೇ ಸನ್ನಿವೇಶದಲ್ಲಿ ಆನೆಗಳು ಕಾಲ್ತುಳಿತವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಂತಾನೋತ್ಪತ್ತಿ ಸಮಯದಲ್ಲಿ ಏನಾಯಿತು, ಬಣ್ಣದಲ್ಲಿ ಭಿನ್ನತೆ ಉಂಟಾಯಿತು. ನೀಲಿ ಜೀರುಂಡೆ ಏನು ಮಾಡಿದ್ವು, ತನ್ನ ಬಣ್ಣವನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ವಿನಾಶದಿಂದ ಬಚಾವಾದವು. ಅಂದರೆ ಸಣ್ಣ ಸಮೂಹದಲ್ಲಿನ ಅವಘಡಗಳು ಕೆಲವು ವಂಶವಾಹಿಗಳಲ್ಲಿ ಬದಲಾವಣೆಗೆ ಕಾರಣ ಆಗ್ತವೆ ಅಂತ ತಿಳಿಬೋದು. ಇದು ಯಾವುದೇ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆಯನ್ನು ಒದಗಿಸುವ ಅನುವಂಶೀಯ ಒಂದು ದಿಕ್ಚ್ಯುಯ ಕಲ್ಪನೆ. ಇಲ್ಲಿ ನೋಡಿ, ಮೂರನೇ ಸನ್ನಿವೇಶದಲ್ಲಿ ಜೀರುಂಡೆ ಸಮೂಹ ಏನಾಯಿತು, ವಿಸ್ತರಿಸಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು. ಪೊದೆ ಸಸ್ಯ
ರೋಗದಿಂದ ನಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಜೀರುಂಡೆಗಳು ಪೋಷಕಾಂಶದ ಕೊರತೆಯಿಂದ ಏನಾಯಿತು, ಸತ್ತೋದು. ಹಾಗಾಗಿ ಹಸುವಿನ ಕಾರಣದಿಂದ ಜೀರುಂಡೆ ತೂಕ ಕಡಿಮೆ ಆಗಿರ್ಬೋದು ಆದರೆ ಇದರಿಂದ ಲಿಂಗಾಣುಕೋಶ DNA ಬದಲಾಗಿಲ್ಲ ಹಾಗೂ ಇದರಿಂದ ಆನುವಂಶಿಕ ಭಿನ್ನತೆ ಉಂಟಾಗೋದಿಲ್ಲ ಅನ್ನೋದು ತೋರಿಸುತ್ತೆ. ಎಷ್ಟಿದ್ವೋ ಅಷ್ಟೇ ಇರ್ತಾವೆ, ಆದರೆ ಆಹಾರ ಕೊರತೆಯಿಂದ ಸಣ್ಣಗಾಗಿದ್ದಾವೆ ಅಷ್ಟೇ ವಿನ ಆನುವಂಶಿಕ ಭಿನ್ನತೆ ಇಲ್ಲಿ ಉಂಟಾಗಲ್ಲ ಅಂತ ತಿಳಿಸುತ್ತೆ. ಹಾಗೆಯೇ DNA ಸ್ವಪ್ರತಿಕರಣದಲ್ಲಾಗುವ ದೋಷಗಳಿಂದ ಮತ್ತು ಲೈಂಗಿಕ ಪ್ರಜನನ ಪರಿಣಾಮದಿಂದಾಗಿ ಸಂತಾನೋತ್ಪತ್ತಿ ಸಮಯದಲ್ಲಿ ಭಿನ್ನತೆಗಾಗಿ ಜೀವಿಗಳಲ್ಲಿ ಒಂದು ಅಂತರ್ಗತ ಪ್ರವೃತ್ತಿ ಇರುತ್ತೆ ಅಂತ ತಿಳಿಬೋದು. ವಂಶವಾಹಿಗಳು ಗುಣಗಳನ್ನು ಏನು ಮಾಡ್ತವೆ, ನಿಯಂತ್ರಣ ಮಾಡ್ತವೆ. ಪೀಳಿಗೆಯಿಂದ ಪೀಳಿಗೆಗೆ ನಿರ್ದಿಷ್ಟ ವಂಶವಾಹಿ ಪುನರಾವರ್ತನೆ ಪ್ರಮಾಣನೂ ಕೂಡ ಏನಾಗುತ್ತೆ, ಬದಲಾಗುತ್ತೆ. ಇದೇ ಒಂದು ಜೀವ ವಿಕಾಸದ ಪರಿಕಲ್ಪನೆಯ ಮೂಲ ತತ್ವ ಅಂತ ಹೇಳ್ಬೋದು. ನೋಡಿ, ಇನ್ನು ಗಳಿಸಿದ ಮತ್ತು ಆನುವಂಶಿಕವಾದ ಗುಣಗಳು ಅಂತ ನಾವು ಇಲಿ ಸಂತತಿ ಅಭಿವೃದ್ಧಿ ಮಾಡಿದರೆ ನಮ್ಮ ನಿರೀಕ್ಷೆಯಂತೆ ಅವು ಬಾಲ ಹೊಂದಿರ್ತಾವೆ. ಈಗ ಪ್ರತಿ ಪೀಳಿಗೆಯಲ್ಲೂ ಅವುಗಳ ಬಾಲವನ್ನು ಕತ್ತರಿಸಿ ಬಾಲ ಇಲ್ಲದೇ ಇಲಿಗಳನ್ನು ಸಾಕಿದ್ರು, ಸಂತಾನೋತ್ಪತ್ತಿಗೆ ಒಳಪಡಿಸಿದ್ರು ಕೂಡ ಮುಂದೆ ಎಷ್ಟು ಪೀಳಿಗೆಯಲ್ಲಿ ಹುಟ್ಟುವಂಥ ಇಲಿಗಳಿಗೂ ಕೂಡ ಬಾಲ ಇರೋದನ್ನು ಕಂಡು ಬರುತ್ತೆ. ಅಂದರೆ ಲಿಂಗಾಣುಕೋಶಗಳು ವಂಶವಾಹಿಗಳನ್ನು ಬದಲಾಯಿಸೋದಿಲ್ಲ. ಬಾಲ ಕತ್ತರಿಸಿದ್ರೆ ಅದು ಲಿಂಗಾಣುಕೋಶ ವಂಶವಾಹಿ ಇಂದ ಆಗಿದ್ದಲ್ಲ ಅದು ಅಲ್ವಾ. ಹಾಗಾಗಿ ಎಷ್ಟು ಪೀಳಿಗೆ ಆದರೂ ಕೂಡ ಬಾಲ ಇದ್ದೇ ಇರ್ತದೆ. ಲಿಂಗಾಣುಕೋಶದಲ್ಲಿ ವ್ಯತ್ಯಾಸ ಆದರೆ ಆಗ ಮಾತ್ರ ವ್ಯತ್ಯಾಸ ಆಗೋದು, ಜೀನಲ್ಲಿ ವ್ಯತ್ಯಾಸ ಆಗಬೇಕು. ಅಲೈಂಗಿಕ ಅಂಶಗಳಲ್ಲಾದ ಬದಲಾವಣೆಯಿಂದ ಲಿಂಗಾಣುಕೋಶ DNA ವರ್ಗಾವಣೆ ಆಗಲ್ಲ. ಇದನ್ನು ನೀವು ಪರೀಕ್ಷೆಯಲ್ಲಿ ಕೇಳ್ಬೋದು ಮಕ್ಕಳು. ನಾವು ಒಂದು ಇದನ್ನು ಸಮರ್ಥಿಸಿ ಅಂತ ಕೇಳ್ಬೋದು. ಏನು, ಅಲೈಂಗಿಕ ಅಂಶಗಳಲ್ಲಾಗುವ ಬದಲಾವಣೆಯು ಲಿಂಗಾಣುಕೋಶದ DNA ವರ್ಗಾವಣೆ ಆಗೋದಿಲ್ಲ. ಆದ್ದರಿಂದ ತನ್ನ ಜೀವಿತಾವಧಿಯಲ್ಲಿ ಜೀವಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ. ಇದನ್ನೇ ಜೀವ ವಿಕಾಸವನ್ನು ನಿರ್ದೇಶನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ. ಇದಕ್ಕೆ ಇನ್ನೊಂದು ಉದಾಹರಣೆನೂ ಅಷ್ಟೇ. ಮನೇಲಿದ್ದಾಗ ಭಾಳ ತೆಳ್ಳಗಿರ್ತಾನೆ, ಆದರೆ ಹಾಸ್ಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದು 40 kg ಇದ್ದಿದ್ದು 80 kg ಆಗ್ತಾನೆ. 80 kg ಆಗ ಅವನ್ನೆಲ್ಲೋ ಮದುವೆ ಆಗಿ ಅವ್ರ ಮಕ್ಕಳಾದರೆ ಅವನಿಗೆ ಎಲ್ಲ ಮಕ್ಕಳು ಅವನಂಗೆ ದಪ್ಪ ಇರಬೇಕು 80 kg ಅಥವಾ ಅದು ಹೆರಿಡಿಟ್ರಿ ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ಅದು ಅಲ್ಲಿ ಅವನು ಗಳಿಸ್ಕೊಂಡಿರೋಂಥ ಲಕ್ಷಣ ಅಲ್ಲಿ ಹೋಗಿ ಆಯಿತಾ. ಹಾಗಾಗಿ DNA ಜೀನಲ್ಲಿ ವ್ಯತ್ಯಾಸ ಆಗಿಲ್ಲ ಅದು. ಹಾಗಾಗಿ ಅದು ಆನುವಂಶಿಕ ಅಲ್ಲ ಅಂತ ಹೇಳ್ಬೋದು. ಇದಾದ ನಂತರ ಜೀವ ವಿಕಾಸದಲ್ಲಿ ಹೆಚ್ಚು ನಮಗೆ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂದರೆ ಡಾರ್ವಿನ್ ಅವರು, ಚಾರ್ಲ್ಸ್ ಡಾರ್ವಿನ್. ಜೀವ ವೈವಿಧ್ಯತೆ ಬಗ್ಗೆ ಹೆಚ್ಚು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಡಾರ್ವಿನ್ ಯಾವಾಗಲೂ ಜೀವ ವಿಕಾಸ ಸಿದ್ಧಾಂತವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಏನು ಪ್ರಭೇದೀಕರಣ ಅಂದರೆ ಏನು ಅನ್ನೋದು ಕೂಡ ಹೇಳಿದ್ದಾರೆ. ಏನು ಪ್ರಭೇದ ಅಂದರೆ ಜೀವಿಗಳು ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಫಲವಂತ ಪೀಳಿಗೆಗಳನ್ನು ಉತ್ಪತ್ತಿ ಮಾಡುವಂಥ ಗುಂಪು, ಜೀವಿಗಳ ಗುಂಪು ಅಂಥದಕ್ಕೆ ಪ್ರಭೇದ ಅಂತ ಕರಿತೀವಿ. ನಾಯಿ ಯಾವಾಗಲೂ ಸಂತಾನೋತ್ಪತ್ತಿ ನಡೆಸಲಿಕ್ಕೆ ನಾಯಿ ಜೊತೆಗೆ ಮಾಡ್ತದೆ, ಅಂದರೆ ಅದು ಅದೇ ಒಂದು ಪ್ರಭೇದವನ್ನು ಆಯ್ಕೆ ಮಾಡ್ಕೊಳುತ್ತೆ ಅಂತ. ಆಮೇಲೆ ಪ್ರಭೇದೀಕರಣ ಅಂತ ಅಂದಾಗ ಉಪಸಮೂಹಗಳ ನಡುವೆ ಬಹುದೊಡ್ಡ ನದಿ ಅಸ್ತಿತ್ವಕ್ಕೆ ಬಂದರೆ ಎರಡು ಸಮೂಹಗಳು ಮತ್ತಷ್ಟು ಏನಾಗ್ತವೆ, ಪ್ರತ್ಯೇಕ ಆಗ್ತವೆ. ವಂಶವಾಹಿಗಳ ಹರಿವಿನ ಪ್ರಮಾಣವೂ ಅಲ್ಲಿ ಕಡಿಮೆ ಆಗುತ್ತೆ. ಆಗ ಹೊಸ ಪ್ರಭೇದ ಉಗಮ ಆಗಲಿಕ್ಕೆ ಅಥವಾ ಉದಯ ಆಗಲಿಕ್ಕೆ ಕಾರಣ ಆಗ್ಬೋದು.
ಅದರಲ್ಲಿ ನಿಸರ್ಗದ ಆಯ್ಕೆ ಒಳಪಟ್ಟಾಗಲೂ ಸಹ ಹೊಸ ಪ್ರಭೇದ ಉದಯ ಆಗ್ಬೋದು ಅಂತ ನಮಗೆ ಡಾರ್ವಿನ್ ಹೇಳಿದರು. ಒಂದು ವೇಳೆ ವರ್ಣತಂತುಗಳ ಸಂಖ್ಯೆಯಲ್ಲಿ ಏರುಪೇರೇನಾದರೂ ಆದರೆ DNA ಬದಲಾವಣೆ ತೀವ್ರವಾಗಿದ್ದರೂ ಹೊಸ ಪ್ರಭೇದ ಉದಯ ಆಗಲಿಕ್ಕೆ ಕಾರಣ ಆಗುತ್ತೆ. ಒಟ್ಟು ಇವಿಷ್ಟು ಕಾರಣಗಳು ಯಾವಾಗ ಹೊಸ ಪ್ರಭೇದ ಹುಟ್ಟಕ್ಕೆ ಸಾಧ್ಯ ಅಂದರೆ ಇದಿಷ್ಟು ಬರೀಬೇಕು ನೀವು. DNA ಬದಲಾವಣೆ, ನಿಸರ್ಗದಲ್ಲಿ ಆಯ್ಕೆ ಮತ್ತು ಎನ್ವೈರ್ಮೆಂಟಲ್ ಡ್ರಿಫ್ಟ್. ಅದರಿಂದ ಆಮೇಲೆ ಜೀವಿಗಳ ನಡುವಿನ ಸಾಮ್ಯತೆ, ಅವುಗಳನ್ನು ಗುಂಪಾಗಿ ವಿಂಗಡಿಸಿ ನಂತರ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ. ಅದೇ ರೀತಿ ಉದಾಹರಣೆ ಹೇಳಬೇಕು ಅಂದರೆ ಭಾಳಷ್ಟು ಜೀವಿಗಳಲ್ಲಿ, ಜೀವಕೋಶಗಳಲ್ಲಿ ಏನು ಕಂಡುಬರುತ್ತೆ? ಅತ್ಯಂತ ಪ್ರಮುಖ ಕಣದಂಗ ನ್ಯೂಕ್ಲಿಯಸ್. ಬ್ಯಾಕ್ಟೀರಿಯಾಗಳಲ್ಲಿ ಇದು ಇಲ್ಲ, ಅದಕ್ಕೆ ಅಲ್ಲಿ ನ್ಯೂಕ್ಲಿಯೈಡ್ ಅಂತ ಹೇಳ್ತೀವಿ. ಕೋಶ ಪೊರೆ ಅಥವಾ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿಲ್ಲ ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಅಲ್ಲಿ ಎರಡು ಪ್ರಭೇದಗಳ ಸಾಮಾನ್ಯ ಲಕ್ಷಣ ಹೆಚ್ಚಾದಂಗೆಲ್ಲ ಅವುಗಳ ನಡುವಿನ ಸಂಬಂಧನೂ ಕೂಡ ನಿಕಟ ಆಗುತ್ತೆ. ಜೀವ ವಿಕಾಸ ಸಂಬಂಧ ಜಾಡು ಹಿಡಿದು ಹೊರಟ್ರೆ ಬೇರೆ ಬೇರೆ ವಿಭಿನ್ನ ಜೀವಿಗಳಲ್ಲಿರುವ ಲಕ್ಷಣ ಸಾಮ್ಯತೆ ಇರುತ್ತೆ. ಏಕೆಂದರೆ ಒಂದೇ ಸಾಮಾನ್ಯ ಪೂರ್ವಜದಿಂದ ಅವರು ಹುಟ್ಟಿರ್ತಾರೆ ಅಥವಾ ಅನುವಂಶೀಯವಾಗಿರ್ತಾರೆ ಅಂತ ಹೇಳ್ಬೋದು. ಉದಾಹರಣೆ ಹಕ್ಕಿಗಳು, ಸರೀಸೃಪಗಳು, ಉಭಯವಾಸಿಗಳು, ಸ್ತನಿಗಳು, ಹೀಗೆ ಹೇಳ್ತಾ ಹೋಗ್ಬೋದು. ಎಲ್ಲದಕ್ಕೂ ಏನಂತ ಹೇಳ್ತೀವಿ? 4 ಕಾಲುಗಳಿದ್ದಾವೆ. ಅದರಲ್ಲಿ ಕಾಲುಗಳು ಅಂತ ಹೇಳಿದ್ರೆ ಪಕ್ಷಿಗಳಲ್ಲಿ ಮುಂಗಾಲು ಅಂದರೆ ರೆಕ್ಕೆ, ಮುಂಗಾಲು ಹಿಂಗಾಲು ಅಂತ, ಕೈ ಮತ್ತು ಕಾಲು ಅಂತ ಎಲ್ಲ ಹೇಳ್ತೀವಲ್ಲ, ಒಟ್ಟು 4 ಆರ್ಮ್ಸ್. ಜೀವ ವಿಕಾಸದಲ್ಲಿ ಸಂಬಂಧ ಪತ್ತೆ ಮಾಡ್ಬೋದು. ಈಗ ನೋಡಿ, ವಿಭಿನ್ನವಾಗಿ ಕಾಣುವ ಪ್ರಭೇದಗಳ ನಡುವೆ ಜೀವ ವಿಕಾಸ ಸಂಬಂಧಗಳನ್ನು ಗುರುತಿಸಲು ನಾವು ಸಮರೂಪಿ ಗುಣಲಕ್ಷಣ ಸಹಾಯಕ ಆಗಿದೆ ಅಂತ ಹೇಳ್ತೀವಿ. ಹೀಗಿದ್ದರೂ ಅಂಗಗಳ ಆಕಾರದಲ್ಲಿ ಸಾಮ್ಯತೆಗೆ ಒಂದೇ ಮೂಲದ ಪೂರ್ವಜ ಜೀವಿ ಕಾರಣ ಅಂತೇಳ್ಬಿಟ್ಟು ತಿಳಿದು ಬರುತ್ತೆ. ಉದಾಹರಣೆಗೆ ಹಕ್ಕಿಗಳ ಹಾಗೂ ಬಾವಲಿ ರೆಕ್ಕೆಗಳು. ಹಕ್ಕಿಗಳ ರೆಕ್ಕೆ, ಬಾವಲಿ ರೆಕ್ಕೆ ರೂಪದಲ್ಲಿ ಸೇಮ್ ಇದೆ, ಕಾರ್ಯ ರಚನೆ ಬೇರೆ ಇದೆ ಅಲ್ವಾ? ರಚನಾನುರೂಪಿ ಅಂತ ಹೇಳಿದರೆ ಒಂದೇ ರೀತಿಯ ರಚನೆ ಹೊಂದಿರುತ್ತೆ, ಕಾರ್ಯ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಪಕ್ಷಿನೂ ಸಹ ತಮ್ಮ ರೆಕ್ಕೆನ ಹಾರಲಿಕ್ಕೆ ಬಳಸುತ್ತೆ, ಸ್ತನಿನೂ ಸಹ ತನ್ನ ರೆಕ್ಕೆನ ಹಾರಲಿಕ್ಕೆ, ಕಾರ್ಯ ಒಂದೇ ಆಗಿದೆ ಇಲ್ಲಿ. ಆದರೆ ಇದರಲ್ಲಿ ರಚನೆ ಒಂದೇ ಆಗಿದೆ, ಕಾರ್ಯ ಬೇರೆ ಬೇರೆ ಆಗಿದೆ. ಪಕ್ಷಿ ರೆಕ್ಕೆ, ಮನುಷ್ಯನ ಕೈ. ಪಕ್ಷಿ ರೆಕ್ಕೆ ಹಾರಕ್ಕೆ, ಮನುಷ್ಯನ ಕೈ ಬೇರೆ ಕೆಲಸ ಮಾಡೋಕ್ಕೆ ಅಲ್ವಾ? ಕಾರ್ಯ ಬೇರೆ ಬೇರೆ ಆಗಿದೆ. ಅದನ್ನು ನಾವು ಸ್ಮರಿಸ್ಬೋದು. ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು. ಒಂದೇ ರೀತಿಯ ಕಾರ್ಯವನ್ನು ಮಾಡುವ ಆದರೆ ಬೇರೆ ಬೇರೆ ರಚನೆ ಇದ್ದರೆ ಅಂಥವನ್ನ ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ಉದಾಹರಣೆ
ಹಕ್ಕಿಯ ರೆಕ್ಕೆ, ಬಾವಲಿ ರೆಕ್ಕೆ ಅಂತ ಹೇಳಿದ್ದೀವಲ್ವ. ನೋಡಿ ಇಲ್ಲಿ ಕಾರ್ಯಾನುರೂಪಿ ಅಂಗಗಳು. ಎಲುಬುಗಳ ಬೆಂಬಲ ಇಲ್ಲದೇ ಜಿರಳೆ ಕಾಲಿದೆ. ಕಾರ್ಯ ಒಂದೇ ನಡೆಯೋಕ್ಕೆ. ಎಲುಬುಗಳ ಬೆಂಬಲ ಇದ್ದು ನಾಯಿ ಕಾಲಿದೆ, ಆದರೆ ಇದು ಸಹ ನಡೆಯೋಕ್ಕೆ. ಕಾರ್ಯ ಒಂದೇ, ರಚನೆ ಬೇರೆ ಬೇರೆ. ರಚನಾನುರೂಪಿ ಅಂಗ, ಕಾರ್ಯಾನುರೂಪಿ ಅಂಗ ಅಂತೆರಡನ್ನೂ ಸಹ ತಿಳ್ಕೊಂಡ್ರಿ ನೀವೀಗ. ಇಲ್ಲಿ ನೋಡಿ, ಜೀವಿಗಳು ಸತ್ತರೆ ಕೆಲವೊಮ್ಮೆ ಏನಾಗುತ್ತೆ, ಅವ್ರ ಇಡೀ ದೇಹ ಕೆಲವು ಭಾಗಗಳು ಸಂಪೂರ್ಣ ಕೊಳೆಯದಂಗೆ ಏನಾಗ್ತವೆ, ಮಣ್ಣಲ್ಲಿ ಹಾಗೆ ಹೂತು ಹೋಗ್ಬಿಡ್ತವೆ. ಈ ರೀತಿ ಸಂರಕ್ಷಣೆ ಆದಂಥ ಅವಶೇಷಗಳನ್ನು ನಾವು ಪಳೆಯುಳಿಕೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕೀಟ ಬಿಸಿನೀರ ಬುಗ್ಗೆಯಲ್ಲಿ ಕೆಸರಿನಲ್ಲಿ ಏನಾದರೂ ಸಿಲುಕೊಂಡು ಅಲ್ಲಿ ಬೇಗನೆ ಕೊಳ್ತಿಲ್ಲ ಅಂತೇಳಿದ್ರೆ ನಿಧಾನವಾಗಿ ಅದು ಗಟ್ಟಿಯಾಗಿ ಕೀಟದ ದೇಹದ ಭಾಗ ಎಲ್ಲ ಹಾಗೆಯೇ ಪಡಿ ಹೆಚ್ಚಿನ ಉಳಿದು ಬಿಡ್ತದೆ. ಅದನ್ನು ನಾವು ಪಳೆಯುಳಿಕೆ ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಮರದ ಕಾಂಡ ಇಲ್ಲೆಲ್ಲ ನೋಡಿ, ಮೀನು, ಡೈನೋಸರ್ ತಲೆಬುಡೆ, ಭಾಳಷ್ಟು ಕಶೇರುಕ ಇಂಥವೆಲ್ಲ ಏನಿವು ಪಳೆಯುಳಿಕೆಗಳು ಸಿಕ್ಕಿರೋವಂಥವು. ಇದನ್ನು ನಾವು ಯಾಕೆ ಬಳಸ್ತೀವಿ? ಪಳೆಯುಳಿಕೆ ಕಾಲ ಅಂದಾಜು ಮಾಡಲಿಕ್ಕೆ 2 ವಿಧಾನ ಇದಾವೆ. ಸಾಪೇಕ್ಷ ವಿಧಾನ ಮತ್ತು ಸಮಸ್ಥಾನಿಗಳ ಮೂಲಕ ನಾವು ತಿಳಿಬೋದು. ಇದನ್ನು ನೆನ್ಪಿಟ್ಕೋಬೇಕು ಮಕ್ಕಳು. ಪಳೆಯುಳಿಕೆಗಳ ಕಾಲ ನಿರ್ಣಯ ಮಾಡೋದು ಹೇಗೆ ಅಂದರೆ 2 ವಿಧಾನಗಳಿದ್ದಾವೆ. ಒಂದು ಸಾಪೇಕ್ಷ ವಿಧಾನ, ಇನ್ನೊಂದು ಸಮಸ್ಥಾನಿಗಳ ಮೂಲಕ ಮಾಡ್ಬೋದು ಅಂತ. ಪಳೆಯುಳಿಕೆಗಳ ಕಾಲ ನಿರ್ಣಯ ಹೇಗೆ ಮಾಡ್ತೀವಿ? ಸಾಪೇಕ್ಷ ವಿಧಾನದಲ್ಲಿ ನಾವು ಭೂಮಿಯನ್ನು ಅಗೀತಾ ಹೋದರೆ ಪಳೆಯುಳಿಕೆಗಳು ಸಿಗ್ತವೆ. ಮೇಲ್ಪದರದಲ್ಲಿ ಸಿಗುವಂಥ ಪಳೆಯುಳಿಕೆಗಳು ರೀಸೆಂಟ್ ಆಗಿರೋವು, ಆಳದಲ್ಲಿ ಸಿಗೋವು ಭಾಳ ಹಳೆಯವು ಅಂತೇಳ್ಬಿಟ್ಟು ತಿಳಿದು ಬರ್ತವೆ. ಹಾಗೆಯೇ 2ನೇ ವಿಧಾನದಲ್ಲಿ ಪಳೆಯುಳಿಕೆಗಳಲ್ಲಿ ಧಾತುವೊಂದರ ವಿವಿಧ ಸಮಸ್ಥಾನಿಗಳಿರುವ ಅನುಪಾತವನ್ನು ಕಂಡುಹಿಡಿಯುವ ಮೂಲಕ ನಾವು ಕಾಲ ನಿರ್ಣಯ ಮಾಡ್ಬೋದು. ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಅಂದರೆ ಎಷ್ಟು ವರ್ಷದ ಹಿಂದಿಂದು ಅಂತ ಹೇಳ್ಬೋದು. ಹಾಗೆಯೇ ವಿವಿಧ ಹಂತಗಳಲ್ಲಿ ನಾವು ಜೀವ ವಿಕಾಸ ನೋಡ್ತೀವಿ. ಪ್ರಾರಂಭದಲ್ಲಿ ಒಂದು ಗುಣಕ್ಕೆ ಉಪಯುಕ್ತವಾದ ಬದಲಾವಣೆ ನಂತರ ಅದಕ್ಕಿಂತ ವಿಭಿನ್ನವಾದ ಕಾರ್ಯಕ್ಕೆ ಬಳಕೆ ಆಗ್ಬೋದು. ಉದಾಹರಣೆಗೆ ಗರಿಗಳು ಹಕ್ಕಿ ದೇಹವನ್ನು ಚಳಿಯಿಂದ ರಕ್ಷಣೆ ಮಾಡ್ತದೆ ಅಷ್ಟೇ ಅಲ್ಲ, ನಂತರದಲ್ಲಿ ಅವು ಆಹಾರಕ್ಕೂ ಕೂಡ ಸಹಾಯಕ ಆಗಿದ್ವು. ಆಮೇಲೆ ಕೆಲವೊಂದು ಡೈನೋಸರ್ಗಳು ಏನಾಗಿದ್ವು, ಗರಿಗಳನ್ನು ಹೊಂದಿದ್ವು. ಡೈನೋಸರ್ ಸರೀಸೃಪಗಳಾಗಿರೋದ್ರಿಂದ ಹಕ್ಕಿಗಳು ಖಂಡಿತವಾಗಿ ಸರೀಸೃಪಗಳ ಅತಿ ಹತ್ತಿರದ ಸಂಬಂಧಿ ಅಂತ ಹೇಳ್ತೀವಿ. ಆಮೇಲೆ ಗೆಡ್ಡೆಕೋಸು, ಕಾಡು ಎಲೆಕೋಸು, ಕೇಲು, ಹೂಕೋಸು, ಬ್ರೊಕೊಲಿ, ಎಲೆಕೋಸು, ಕೆಂಪು ಕೋಸು ಇವೆಲ್ಲವೂ ಸಹ ಏನಾಗ್ತಾ ಇದೆ, ಜೀವ ವಿಕಾಸ ಹಂತದಲ್ಲಿ ಇದೆ ಅಂತ ಹೇಳ್ತೀವಿ. ಹೇಗೆ? ಕಾಡು ಎಲೆಕೋಸಿನ ವಿಕಾಸ ನಿಶ್ಚಯವಾಗಿ ಕೃತಕ ಆಯ್ಕೆ ವಿಧಾನದ ಮೂಲಕ ಆಗಿದೆ ಹೊರತು ನೈಸರ್ಗಿಕ ಆಗಿಲ್ಲ ಅಂತ ಹೇಳ್ಬೋದು. ಕೆಲವರು ಕುಂಠಿತ ಬೆಳವಣಿಗೆ ಹೂ ಬಿಡುವ ಒಂದು ಬಗೆಯ ಹೂಕೋಸದು ಬಂಜೆ ಹೂ ಇರುವ ಹೂಕೋಸುಗಳನ್ನು ಅಭಿವೃದ್ಧಿಪಡಿಸಿದರು. ಹಾಗೆಯೇ ಹಲವರು ಊದಿದ ಭಾಗಗಳು ಅಂದರೆ ಗೆಡ್ಡೆ ಇದೆಯಲ್ಲ ಅದನ್ನು ತಗೊಂಡು ಬೆಳೆಸಿದರು. ಗೆಡ್ಡೆಕೋಸು ಹಾಗೂ ಅಗಲ ಎಲೆ ತಳಿಗಳಿಂದ ನಮಗೆ ಈ ರೀತಿಯಾಗಿರುವಂಥ ಕೇಲ್ ಎಂಬ ಎಲೆಭರಿತ ತರಕಾರಿ ಅಂದರೆ ಒಂದು ವಿಧದ ಕೋಸು ಸಿಕ್ತು. ಆಮೇಲೆ ವಿವಿಧ ಹಂತಗಳಲ್ಲಿ ಜೀವ ವಿಕಾಸ ಆಯಿತು. ಸಂತಾನೋತ್ಪತ್ತಿ ಸಮಯದಲ್ಲಿ DNA ಯಲ್ಲಾಗುವ ಬದಲಾವಣೆಗಳೇ
ಜೀವ ವಿಕಾಸದ ಮೂಲ ಪ್ರಕ್ರಿಯೆ ಅಂತ ತಿಳಿದ್ವಿ ನಾವು. ಇದು ವಿವಿಧ ಜೀವಿಗಳ DNA ಹೋಲಿಸಿ ನೋಡಿದಾಗ ಪ್ರಭೇದಗಳು ರೂಪುಗೊಳ್ತಾ ಇರಬೇಕಾದ್ರೆ ಅಲ್ಲಿ ಉಂಟಾದಂಥ ಬದಲಾವಣೆಗಳು ನೇರ ಅಂದಾಜನ್ನು ನೀಡ್ತವೆ ಅನ್ನೋದು ತಿಳಿದು ಬಂತು. ಜೀವ ವಿಕಾಸ ಪ್ರಗತಿಯೊಂದಿಗೆ ನಾವೇನು ಮಾಡ್ತೀವಿ, ಸಮೀಕರಿಸಬಾರ್ದು. ಇಲ್ಲೇ ಒಂದು ಪ್ರಭೇದ ನಾಶವಾಗಿ ಮತ್ತೊಂದು ಹುಟ್ಟುವ ಪ್ರಕ್ರಿಯೆಯಲ್ಲಿ, ಹಾಗಾಗಿ ಹೊಸ ಪ್ರಭೇದ ಒಂದು ಉಗಮವಾಯಿತೆಂದರೆ ಹಳೆ ಪ್ರಭೇದಗಳು ಇರೋದೇ ಇಲ್ಲ ಅಂತಲ್ಲ, ಇರ್ತಾವೆ ಅಂದ್ರೂ. ಹೊಸದಾಗಿ ಉಗಮವಾದ ಪ್ರಭೇದಗಳು ಯಾವುದೇ ರೀತಿಯ ಹಳೆಯದಕ್ಕಿಂತ ಭಾಳನೇ ಉತ್ತಮ ಅಂತಲೂ ಸಹ ಹೇಳಕ್ಕೆ ಬರಲ್ಲ. ನಿಸರ್ಗದ ಆಯ್ಕೆ ಹಾಗೂ ವಂಶೀಯ ವಾಹಿನಿ ಇದೆಯಲ್ಲ, ಅದರ ಹರಿವು ಒಟ್ಟಾಗಿ ಮೂಲ ಪ್ರಭೇದದೊಂದಿಗೆ ಸಂತಾನೋತ್ಪತ್ತಿ ಮಾಡಲಾಗದ ಜೀವ ಸಮೂಹವನ್ನು ಸಹ ಸೃಷ್ಟಿಸ್ತವೆ. ವಾಸ್ತವವಾಗಿ ಜೀವ ವಿಕಾಸದ ಪರಿಕಲ್ಪನೆಯಲ್ಲಿ ನಾವು ನಿಜವಾದ ಪ್ರಗತಿ ಅನ್ನೋದು ಇಲ್ಲ. ಇದು ಕಾಲ ಕಳೆದಂತೆ ಹೆಚ್ಚು ಹೆಚ್ಚು ಸಂಕೀರ್ಣವಾದ ದೇಹವಿನ್ಯಾಸಗಳ ಹೊರಹೊಮ್ಮುವಿಕೆ ಮಾತ್ರ. ಹೀಗಿದ್ದರೂ ಹಳೆ ವಿನ್ಯಾಸಗಳು ಏನಾಗಿರ್ತವೆ, ಅದಕ್ಷವಾಗಿರ್ತವೆ ಅನ್ನೋದು ಹೇಳಿಕೊಳ್ಳಬಾರ್ದು. ಜೀವಿಗಳು ಹೊಸ ವಿಕಾಸ ಹೊಂದುತ್ತಿರುವ ಜೀವಿ ಸಂಕುಲಗಳ ಸಾಲಿನಲ್ಲಿ ಮಾನವರು ಮತ್ತೊಂದು ಪ್ರಭೇದವಷ್ಟೇ ಹೊರತು ಜೀವ ವಿಕಾಸದ ಪರಾಕಾಷ್ಠೆ ಅಲ್ಲ ಅಂತಲೂ ಸಹ ತಿಳ್ಕೊಬೋದು. ನೋಡಿ, ಮಾನವ ಜೀವ ವಿಕಾಸ ನೋಡಿದ್ರೆ ಜೀವ ವಿಕಾಸ ಸಂಬಂಧ ನೋಡ್ತಾ ಹೋದರೆ ಅದನ್ನು ಪತ್ತೆ ಮಾಡಲಿಕ್ಕೆ ಬಳಸುವಂಥ ಸಾಧನಗಳು ನಾವು ಉತ್ಖನನ, ಕಾಲನಿರ್ಣಯ, ಪಳವಳಿಕೆ ಅಧ್ಯಯನ, DNA ಅನುಕ್ರಮಣೆ, ಇವೆಲ್ಲವೂ ಸಹ ಜೀವ ವಿಕಾಸದ ಅಧ್ಯಯನ ಮಾಡಲಿಕ್ಕೆ ಬಳಸ್ಕೊಳ್ಳೋವಂಥವು. ನೋಡಿ, ಎಲ್ಲ ಮಾನವರು ಒಂದೇ ಪ್ರಭೇದಕ್ಕೆ ಸೇರಿದವರಾಗಿದ್ದಾರೆ. ಕಳೆದ ಕೆಲವು ಸಾವಿರ ವರ್ಷಗಳಿಂದ ನಾವೆಲ್ಲ ವಾಸಿಸ್ತಿದ್ರು, ನಾವೆಲ್ಲರ ಆಫ್ರಿಕಾ ಖಂಡದಿಂದನೇ ಬಂದಿದ್ದೇವೆ. ಮಾನವ ಪ್ರಭೇದ ಪ್ರಾರಂಭವಾದ ಸದಸ್ಯನ ಯಾರದು ಹೋಮೋಸ್ಯಾಪಿಯನ್ನ ಮೂಲವೂ ಕೂಡ ಅಲ್ಲೇ ಪತ್ತೆಯಾಗಿದ್ದು, ಇಲ್ಲಿ ಆಫ್ರಿಕಾದಲ್ಲಿ. ಭೂಮಿಯ ಮೇಲೆ ಎಲ್ಲ ಪ್ರಭೇದಗಳಂತೆ ಮಾನವ ಸಹ ಆಕಸ್ಮಿಕವಾಗಿ ಅಸ್ತಿತ್ವಕ್ಕೆ ಬಂದವರು. ಅರ್ಥ ಆಯ್ತಲ್ಲ? ಇಷ್ಟು ಹೇಳ್ತಾ ಈ ಒಂದು ಅಧ್ಯಯನವನ್ನು ನಾವಿಲ್ಲಿಗೆ ಕೊನೆ ಮಾಡೋಣ, ಮುಕ್ತಾಯ ಮಾಡೋಣ. ಈ ಅಧ್ಯಯನನೂ ಕೂಡ ನೀವು ಪಠ್ಯಪುಸ್ತಕದಲ್ಲಿ ಇನ್ನೊಮ್ಮೆ ಓದಿದ ನಂತರ ಅಭ್ಯಾಸ ಪ್ರಶ್ನೆಗಳನ್ನು ಉತ್ತರಿಸಿ, ಇನ್ನೂ ಏನಾದರೂ ನಿಮಗೆ ಚೆಕ್ಕರ್ ಬೋರ್ಡು ಅದೆಲ್ಲ ಬರೆಯೋಕ್ಕೆ ಬರಲಿದ್ರೆ ಇನ್ನೊಮ್ಮೆ ಈ ಕ್ಲಾಸ್ನಲ್ಲಿ ನನಗೆ ಕೇಳಿ ತಿಳ್ಕೊಳ್ಳಿ. ಗೂಗಲ್ ಮೀಟಿಂದ ಆಯಿತಾ ಮಕ್ಕಳು? ಫೋನ್ ಮಾಡಿ ತಿಳ್ಕೊಳ್ಳಿ ಹೇಗೆ, ಇಲ್ಲಾಂದರೆ ಅಲ್ಲಿ ನಾ ಹೇಗೆ ಲಿಂಗಾಣುಗಳು ಬರ್ಕೊಂಡು ಬರೆಯೋದು ಚೆಕ್ಕರ್ ಬೋರ್ಡ್ ಅನ್ನೋದು ತಿಳಿಸ್ಕೊಡ್ತೀನಿ. ಆಯಿತಾ ಮಕ್ಕಳೇ? ಧನ್ಯವಾದಗಳು.